ಎತ್ತಾಕಿ ದೇವರನ್ನ ಕೊಡಲ್ಲ ಇವಾಗ ನೋಡಾಯ್ತಾ ಒಳಗಿಡು ಬಡವ್ರ ಮನೆ ಹುಡುಗಿನ ಮದ್ವೆ ಆಗು ಅಂತ ಹೇಳ್ತಾರೆ. ಮದ್ವೆ ಆಗ್ಬೇಕಾರೋದು 25ನೇ ವರ್ಷಕ್ಕೆ. ನಮ್ಮ ಫ್ಯಾಮಿಲಿಲಿ ಎಲ್ರು ಮದ್ವೆ ಆಗ್ಬಿಟ್ಟವ್ರೆ, ನಾನೊಬ್ನೇ ಕೊನೆ ಹುಡುಗ. ಒಂದು ಕಲ್ಮಸ ಇಲ್ಲ, ಅವನೊಂಥರ ಪರಿಶುದ್ಧವಾದ ಮನಸ್ಸು. ಆದ್ರೆ ಎಲ್ಲಾರು ಅವನ್ನೇ ಬೈತಾರೆ, ಕಮೆಂಟ್ಸ್ ಅಲ್ಲೂ ಬೈತಾರೆ ಎಲ್ಲಾರು. ಆ ಹುಡುಗ ಏನಾಗೈತಿ ಅದಕ್ಕೆ ತುಂಬಾ ಫಾಸ್ಟ್ ಮೂವಿಂಗ್ ನಮ್ಮ ತೇಜು ಬ್ರೋ ಆಗಿದ್ದಾರೆ. ಅರೆ ಹುಡುಗಿ ಅಲ್ಲಿ ಹುಡುಗ ಆಗ್ಲಿ ಎಷ್ಟೇ ಮಾತಾಡಿ ಎಷ್ಟೇ ಇದಾದ್ರೂ ನನ್ನ ಮನಸ್ಸಿಗೆ ನಾಟಿದ್ರೆ ನಾನು ಹೇಳಕ್ ತೇಜು ನನ್ನ ಮನಸ್ಸಿನ ಗೆದ್ದಿದ್ದಾರೆ. ತೇಜು ಬ್ರೋ ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ ಗೈಸ್. ಇವಾಗ ಏನ್ ಗೊತ್ತಾ, ಸೊ ನಿನ್ನೆ ನೈಟ್ ನಾನು ವ್ಲಾಗ್ ಲೈಕ್ ವೆಲ್ಕಮಿಂಗ್ ಕೊಡ್ದಲ್ಲ ಸೀದಾ ಸ್ಟಾರ್ಟ್ ಮಾಡ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇವಾಗ ವೆಲ್ಕಮಿಂಗ್ ಕೊಡ್ತಾ ಇದೀನಿ. ಇವಾಗ ನೈಟ್ ಏನಾಯ್ತು ಮತ್ತೆ ಏನೇನೆಲ್ಲ ಹೇಳಿದ್ರು ಇದನ್ನೆಲ್ಲ ನೀವು ನೈಟ್ ಈಗ ನೆಕ್ಸ್ಟ್ ಬರುತ್ತೆ ನೋಡಿ ಗೈಸ್. ಎತ್ತಾಕಿ ದೇವರನ್ನ ಕೊಡಲ್ಲ ಒಂದು ಸಲ ಎತ್ತಾಕಂಗಿಲ್ಲ. ಐಫೋನ್ ವಸಂತ ತಂದ್ ಎಷ್ಟ್ ದಿನ ಆಯ್ತಮ್ಮ. ಅಯ್ಯೋ, ನನ್ನ ಎಷ್ಟೋ ಜನ ಕೇಳೋರು ನಿಮ್ ಮಗ ಐಫೋನ್ ಕೊಟ್ನ ಯಾಕೆ ಇದೇ ಇಟ್ಕೊಂಡಿದ್ದೀರಲ್ಲ ಅಂತ. ಯಾಕಂದ್ರೆ ನೀನ್ ಹೊಡೆದಾಕ್ತಿ ಅಂತ ಕೊಟ್ಟಿಲ್ಲ ಇನ್ನ. ಇವಾಗ ನೋಡಾಯ್ತಾ ಒಳಗಿಡು ಹಾಕ್ಬಿಡು ಮನೆ ಸಿಮ್ಮು. ಚಲೋ ಮಾಮ್ ಐಫೋನ್ ಅಪ್ಪ ಇವಾಗ ಅಪ್ಪ ನೀಟ್ ಹಾಕೊಡುತ್ತಮ್ಮ. ಕೊಡ್ಮ ನೀಟಾಗಿ. ನಾನ್ ನಿಮ್ಮ ಅಪ್ಪನ್ಗೆ ಲಕ್ಷಲ್ಲ, ನನಗೆ ನನ್ ಮಗನೇ ಆಗ್ಬೇಕು. ನನ್ ಮಗನೇ ಎಲ್ಲ ಹೇಳ್ಕೊಡ್ಬೇಕು. ಈಗ ಹೇಳ್ಕೊಳಕ್ ಟೈಮ್ ಇಲ್ಲ ಅಂದ್ರೆ ಬೇಡಪ್ಪ, ನಾಳೆ ಹಾಕೊಡು ಆಯ್ತಾ. ಇವಾಗ ವಿಡಿಯೋ ಮಾಡು ಬಾ. ಆಗತ್ತಪ್ಪ ಹಿಂಗೆ ನಾಳೆ ಹಾಕೊಡು. ಚಾರ್ಜ್ ಐತೆ. ಅಯ್ಯೋ ಇಷ್ಟೊಂದು ತೆಗ್ದಲ್ಲ ಐತೆ. ಐಫೋನ್ ಹಾಕೊಟ್ಟೆ ಅಲ್ಲ ಗುರು, ಚಾರ್ಜ್ ಐತೆ ಗುರು. ಸ್ವಿಚ್ ಆಫ್ ಮಾಡೈತೆ ನಮ್ಮಪ್ಪ. ನಂಗೆ ಇಷ್ಟ ಆಗಲ್ಲ. ಗೈಸ್ ನಮ್ಮ ಅಮ್ಮ ಏನ್ ಹೇಳ್ತಾರ ಅಂದ್ರೆ, ನೀನು ಬಡವ್ರ ಮನೆ ಹುಡುಗಿನ ಮದ್ವೆ ಆಗು ಅಂತ ಹೇಳ್ತಾರೆ. ಕೈ ಕೊಡಮ್ಮ ಒಂಚೂರು. ಹುಡುಗಿನೇ ಮದ್ವೆ ಆಗ್ಬೇಕು. ಕೈ ಕೊಡಮ್ಮ, ಯಾಕ ಕೈ ಕೊಡಮ್ಮ. ವರಿ ಮಾಡ್ಕೊಬೇಡಮ್ಮ. ನಿಜ ನಾನು ಮನ್ಸಾರ ಹೇಳ್ತೀನಿ. ನಾನು ಮನ್ಸಾರನೇ ಹೇಳ್ತೀನಿ ನಮ್ಮ, ವರಿ ಮಾಡ್ಕೊಬೇಡಮ್ಮ. ಯಾಕೆಂದ್ರೆ ಅವಳು ನಮ್ಮ ಅಪ್ಪನ ಮನೆಯಿಂದ ತಂದೆ ನಂದು ಇದು ಅನ್ಬಾರ್ದು ಅವ್ಳಿಗೆ. ಯಾವಾಗ್ಲೂ ನಮ್ಮ ಅತ್ತೆ ನನ್ಗೆ ಇಷ್ಟ ಮಾಡೋರೆಲ್ಲ ನಂಗೆ ಅಷ್ಟೇ ಸಾಕು ಅನ್ಬೋದು. ಅದೊಂದೇ ನನ್ನ ಬಯಸೋದು. ಬಿಡಮ್ಮ, ಸಿಕ್ತು ಅನ್ಕೊಳಮ್ಮ. ಬಿಡಮ್ಮ ಆಯ್ತು ಒಲಿ, ಬಿಡಮ್ಮ ಸಿಕ್ತು ಅನ್ಕೊಳಮ್ಮ ಆಯ್ತು. ಎಲ್ಲ ಕೇಳಿದ್ರೆ ನಮ್ಮೂರಲ್ಲಿ ಏನ್ ನಿನ್ ಮಗನಿಗೆ ಯಾವಾಗ ಮದುವೆ ಮಾಡ್ತೀಯ? ಯಾವಾಗ? ಅಯ್ಯ ಈಗ 23 ವರ್ಷ. ಅಯ್ಯೋ ಈಗ 23 ವರ್ಷ ಅಂದ್ರೆ ಅದೇನಮ್ಮ 23 ವರ್ಷ ಲೆಕ್ಕ ಇಲ್ವಾ? ಮದ್ವೆ ಆಗ್ಬೇಕಾರೋದು 25ನೇ ವರ್ಷಕ್ಕೆ. ಮೂರೇ ನಿಂಗೆ ಗೊತ್ತಿಲ್ಲ? 25ನೇ 26ನೇ ವರ್ಷಕ್ಕೆ 25ನೇ ವರ್ಷಕ್ಕೆ ಬಂದು. ಏ ಇಲ್ಲಮ್ಮ, ಅಯ್ಯೋ ನಾನು ಇವತ್ತು ಹೋಗಿದ್ನಲ್ಲ ಅಲ್ಲಿ ವೀಣಾ ಅವರೆಲ್ಲ ಸುದೀಪನ್ ಮದುವೆ ಹೆಂಗ್ ಮಾಡ್ತೀರಾ, ಗ್ರ್ಯಾಂಡ್ ಆಗಿ ಮಾಡ್ತೀರಾ, ನಾವು 3 ದಿನ ಮಿಂಚ್ಬೇಕು ಹಂಗೆ ಹಿಂಗೆ ಅಂತವ್ರೆ. ಭಗವಂತ ಹೆಂಗ್ ತೋರಿಸ್ತಾನೆ ಹಂಗಾಯ್ತದೆ ಅಂದೆ ನಾನು. ನನ್ಗಿಷ್ಟ ದೇವಸ್ಥಾನದಲ್ಲಿ ಮದುವೆ ಆಗಿ ಬಂದ್ಬಿಟ್ಟು ಅದ್ದೂರಿ ಊಟ ಹಾಕ್ಸ್ಬೇಕನ್ನೋ ಆಸೆ ನನಗೆ. ಇಲ್ಲ ಬಿಕಾಸ್ ಇದನ್ನ ಅಂದ್ರೆ ಇದು ಓಕೆ, ಬಟ್ ನಾನು ಅದನ್ನ ಒಪ್ಪಲ್ಲ. ಬಿಕಾಸ್ ಏನಕ್ಕಂದ್ರೆ ಗೈಸ್, ನಾನು ಕಲ್ಯಾಣ ಮಂಟಪದಲ್ಲಿ ಏನ್ ಮಾಡ್ಕೋತೀನೋ ನಾನು ನಿಮಗೂ ಇನ್ವೈಟ್ ಮಾಡಬೇಕು, ನೀವೆಲ್ಲರೂ ಕೂಡ ಬರಬೇಕು, ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಫಾಲೋವರ್ಸ್ ಎಲ್ಲರೂ ಬರಬೇಕು. ನಂದೊಂದು ಪ್ಲಾನ್ ಐತೆ. ಲೈಕ್ ಅದೇ ಮದುವೆ ಏನಾದ್ರು ಫಿಕ್ಸ್ ಆದರೆ ಹಿಂಗೆ ಇರಬೇಕು, ನನಗೆ ಏನು ಯಾರಿಗೂ ತೊಂದರೆ ಆಗಬಾರ್ದು, ಈ ಥರ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಇಟ್ಕೊಂಡಿದ್ದೀನಿ ನಾನು. ಈಗಲೇ ಇಟ್ಕೊಂಡಿದ್ದೀನಿ. ಹೇಗೆ ನಾನು ಮಮ್ಮಿ ಮೈ ಮದುವೆ ಈಸ್ ಇನ್ ಪ್ರೋಗ್ರೆಸ್. ಅಪ್ಕಮಿಂಗ್ ನನ್ನ ಮದುವೆನೇ ಫಸ್ಟು ಗೈಸ್. ಇನ್ನೊಂದು ವಿಷಯ ಏನಂದ್ರೆ, ನಮ್ಮ ಫ್ಯಾಮಿಲಿಲಿ ಎಲ್ರು ಮದುವೆ ಆಗ್ಬಿಟ್ಟವ್ರೆ, ನಾನೊಬ್ಬನೇ ಕೊನೆ ಹುಡುಗ ಮದುವೆ ಇರೋದು, ನಂದೊಬ್ಬಂದೇ. ನಾನೇನಾದ್ರೂ ಮದ್ವೆ ಆಯ್ತು ಅಂದ್ರೆ ಇನ್ ಫ್ಯಾಮಿಲಿದು ಇನ್ ಫ್ಯಾಮಿಲಿ ಅವ್ರು ಎಲ್ಲರದ್ದು ಅವ್ರ ಮಕ್ಳು ಮದ್ವೆ ನೋಡ್ಬೇಕು ಹೊರತು ಇನ್ಯಾರು ಮಗ ಅಣ್ಣನ ಮಗ ಸುದೀಪನ್ ಮದ್ವೆಗೆ ಹಿಂಗಿರ್ಬೇಕು ಹಂಗಿರ್ಬೇಕು ಹಂಗ 3-4 ದಿನ ಮುಂಚೆ ಓಡಾಡ್ಬೇಕಂತ ಅವ್ರು. ನಾನ್ ಮದ್ವೆನ 15 ದಿನ ಮಾಡಿಸ್ತೀನಿ. ಆಯ್ತು ಓಕೆ ನನ್ ಮುದ್ದು, ಲವ್ ಯು. ಈ ವಿಷಯನ ಹೇಳಲೇಬೇಕು ಗೈಸ್. ನಮ್ಮಮ್ಮ ಮನ್ಸಿಂದ ಹೇಳ್ತವ್ರೆ ಈ ವಿಷಯನ. ಯಾಕಂದ್ರೆ ಹೇಳಿರೋದನ್ನ ಹೇಳ್ಬೇಕಲ್ವ. ನಾನೀಗ ಹೇಳ್ಸ್ಬಿಟ್ಟು ಹೇಳೋದಕ್ಕೂ ನಮ್ಮಮ್ಮ ಮನ್ಸಾರ ಹೇಳೋದಕ್ಕೂ ಡಿಫ್ರೆನ್ಸ್ ಇರುತ್ತಲ್ವಾ. ನಮ್ಮಮ್ಮ ಏನ್ ಹೇಳ್ತವ್ರು ಅಂದ್ರೆ, ತೇಜು ಬ್ರೋ ಸಿಕ್ಕಾಪಟ್ಟೆ ಒಳ್ಳೆಯವರು, ನನಗೂ ಇಷ್ಟ. ನಾನು ನೋಡಿದ್ದೀನಲ್ಲ, ಇನ್ನೋಸೆಂಟ್ ಪರ್ಸನ್, ಆನೆಸ್ಟ್ ಪರ್ಸನ್, ಅಥವಾ ಸಚ್ ಎ
ಗುಡ್ ಪರ್ಸನ್ ಅಂದ್ರೆ ನಮ್ ತೇಜು ಬ್ರೋ. ಅದಕ್ಕೆ ನಮ್ಮ ಅಮ್ಮನ ಏನ್ ನೋಡಿದ್ರು ಅಥವಾ ಅವ್ರ ಮಾತಲ್ಲಿ ಏನ್ ಇಷ್ಟ ಆಯ್ತೋ ಗೊತ್ತಿಲ್ಲ. ಏನ್ಮಾ ಹೇಳಮ್ಮ? ತೇಜು ಮನಸ್ಸು ಒಂದು ಕಲ್ಮಸ ಇಲ್ಲ, ಅವನೊಂಥರ ಪರಿಶುದ್ಧವಾದ ಮನಸ್ಸು. ಅಷ್ಟು ಒಳ್ಳೆ ಹುಡುಗ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಊರೇ ಹೆತ್ತ ಮಗ ಹತ್ರ ಮಾತಾಡಿದ್ಮೇಲೆ ಗೊತ್ತಾಯ್ತು ಅವ್ನು ತುಂಬ ಒಳ್ಳೆ ಹುಡುಗ ಪಾಪ. ಆದರೆ ಎಲ್ಲರೂ ಅವನ್ನೇ ಬೈತಾರೆ, ಕಮೆಂಟ್ಸಲ್ಲೂ ಬೈತಾರೆ ಎಲ್ಲರೂ. ಆ ಹುಡುಗರು ಏನಾಗೈತಿ ನಂಗಂತ ಸಖತ್ ಬೇಜಾರು. ಯಾರು ಬೈತಾರೆ ಅದು ಆ ಟೈಮಲ್ಲಿ ನೀವು ಕೆಲವರು ಆ ಟೈಮಲ್ಲಿ ಬೈತಿದ್ರು, ಒಪ್ಕೊಳ್ಳೋಣ. ಬಟ್ ಇವಾಗ ಆನೆಸ್ಟ್ಲಿ ತೇಜು ಬ್ರೋ ಯಾರೂ ಬೈಯಲ್ಲ. ಬಿಕಾಸ್ ತೇಜ್ ಟು ಕೆ ಟು ಫ್ಯಾಮ್ ಎಷ್ಟೊಂದು ಜನ ಇದ್ದೀರಾ ಅಂತ ಗೊತ್ತಾಯ್ತು ನನಗೂ ಕಮೆಂಟ್ಸ್ ಅಲ್ಲಿ. ಐಡೆಂಟ್ ಸಿಕ್ಕಲ್ಲಿ ನೋಡಿದ್ದೀನಿ. ಅಂಡ್ ಈಸ್ ಗ್ರೋಯಿಂಗ್ ಅಪ್. ನಿಂದು ಎಂಥ ತ್ಯಾಗ. ಈಗ ಸದ್ಯಕ್ಕೆ ತುಂಬಾ ಫಾಸ್ಟ್ ಮೂವಿಂಗ್ ನಮ್ಮ ತೇಜು ಬ್ರೋ ಆಗಿದ್ದಾರೆ. ಖುಷಿ ಆಗ್ತಿದೆ ನನಗೂ. ತೇಜುನಲ್ಲಿ ಒಂದು ಟೈಮಿಂಗ್ಸ್ ಇಲ್ಲ, ಒಂದು ಈ ಟೈಮ್ ಪಕ್ಕ. ಅದು ಸುದೀಪ್ನಲ್ಲಿ ಐತೆ. ಬಟ್ ಇಬ್ರಲ್ಲೂ ಒಳ್ಳೆ ಮನಸ್ಸು. ಇವನು ಹೇಳ್ಕೊಳ್ಳಲ್ಲ, ತೇಜು ಹೇಳ್ತಾನೆ, ಅಷ್ಟೇ ವ್ಯತ್ಯಾಸ ಅಷ್ಟೇ. ಬಟ್ ತೇಜು ಬ್ರೋ ಸಚ್ ಎ ಗುಡ್ ಪರ್ಸನ್, ಅದಂತೂ ಫಿಕ್ಸು. ಗುಡ್ ಈಗ ಪರ್ಸನ್ ಅಂದ್ರೆ ಗುಡ್, ಅವ್ನು ಚೆನ್ನಾಗಿದೆ. ಓಕೆ, ಪರ್ಸನ್ ಅಂದ್ರೆ ಅದೇ ಪರ್ಸನ್ ಅಂದ್ರೆ ವ್ಯಕ್ತಿ ಕಣಮ್ಮ. ಪ್ಯೂರ್ ವ್ಯಕ್ತಿ ಅಂತ ಹೇಳ್ಬೇಕು. ಯಾ ಆಗ ಒಂದ್ ಟೈಮ್ ಇರ್ಬೋದು. ಬಟ್ ಈ ಟೈಮಲ್ಲಿ ತೇಜ್ ಟು ಕೆಟು ಇಸ್ ಗ್ರೋಯಿಂಗ್ ಹೈ. ನನ್ಕಿಂತ ಚೆನ್ನಾಗಿ ಬೆಳೆದ್ರು ತೇಜು ಬ್ರೋ ನನಗಂತೂ ಸಿಕ್ಕಾಪಟ್ಟೆ ಖುಷಿನೇ. ಯಾಕಂದ್ರೆ ನಾನು ಈಗಂತಲ್ಲ, ನಾನು ಯಾರು ನೋಡಿದ್ರು ಅಷ್ಟೇ, ನನ್ನ ಜೊತೆಲಿ ಇರೋರು ನನ್ಕಿಂತ ಚೆನ್ನಾಗಿ ಬೆಳೆದ್ರು ಖುಷಿನೇ. ಚೂರು ಒಂದು ಎಳ್ಳು ಗಾತ್ರನು ಕೂಡ ಹೊಟ್ಟೆ ಕಿಚ್ಚು, ಹೊಟ್ಟೆ ಊರಿ ಅವ್ರು ಹಿಂಗೆ ಹೋಯ್ತವ್ರೆ ಇವ್ರು ಹಿಂಗೆ ನೋ. ಅದು ನನ್ನ ಸಾಮಾನ್ಯವಾಗಿ ಯಾರನ್ನೂ ಅಷ್ಟು ಬೇಗ ಒಪ್ಕೊಳ್ಳಲ್ಲ ನಾನು. ಯಾರೇ ಹುಡುಗಿ ಆಗಲಿ ಹುಡುಗ ಆಗಲಿ ಎಷ್ಟೇ ಮಾತಾಡಿ ಎಷ್ಟೇ ಇದಾದರೂ ನನ್ನ ಮನಸ್ಸಿಗೆ ನಾಟಿದ್ರೆ ನಾನು ಹೇಳೋದು, ತೇಜು ನನ್ನ ಮನಸ್ಸಿನ ಗೆದ್ದಿದ್ದಾರೆ. ಪುಣ್ಯಾತ್ಮ ಪುಣ್ಯಾತ್ಮ. ತೇಜು ಚೆನ್ನಾಗಿ ಬೆಳಿ ಮೊನ್ನೆ ಹಂಗೆ ನೀನು. ಖುಷಿನೇ ಒಟ್ಟಿನಲ್ಲಿ ನಮ್ಮ ತೇಜು ಬ್ರೋ ನೋಡಿದ್ರೆ. ಅಂದ್ರೆ ಹೇಳ್ಬೇಕು ಅದು, ಯಾಕಂದ್ರೆ ನಮ್ಮಮ್ಮ ನಾನೀಗ ಆಫ್ ದಿ ಕ್ಯಾಮ್ರಾ ಹಿಂಗ್ ಇಟ್ಟಿದ್ದೆ. ಆ ಟೈಮಲ್ಲಿ ನಮ್ಮಮ್ಮ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಹೇಳ್ತವ್ರ ಅಂದ್ಮೇಲೆ ಅದನ್ನ ನಿಮ್ಗೂ ಕೇಳಿಸ್ಬೇಕು, ನಿಮ್ಗೂ ತೋರಿಸ್ಬೇಕಲ್ವಾ, ಅದಕ್ಕೋಸ್ಕರ ತೋರಿಸ್ತೆ ಗೈಸ್. ನಂಗೆ ಗೊತ್ತು ಈಗಲೂ ತೇಜು ಬ್ರೋ ತುಂಬಾ ರೆಸ್ಪೆಕ್ಟ್ ಅಥವಾ ಕಮೆಂಟ್ಸ್ ಬರುತ್ತೆ ಅಂತ. ಆಸ್ ಎಲ್ಲರೂ ಅದೇ ಎಕ್ಸ್ಪೆಕ್ಟ್ ಮಾಡೋದು, ಇವನ್ ನಾನು ಅಷ್ಟೇ. ಸೊ ಹೆಂಗೆ ಈಗ ಬೇರೆ ಬೇರೆ ವ್ಲಾಗಲ್ಲೂ ಕೂಡ ಹೋಗಿ ತೇಜ್ ಟು ಕೆಟು ಅಂತ ಆಗ್ತಿರೋ, ಅದನ್ನ ನಾನು ಅವ್ರೊಬ್ಬರೇ ಅಂತಲ್ಲ, ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಿಕಾಸ್ ಐ ಥಿಂಕ್ ನಾನು ಇನ್ನೂ ಆ ಪ್ರೀತಿ ಗಳಿಸಿಲ್ಲ ಅನ್ಕೊಬೋದು. ಓಕೆ ಪರವಾಗಿಲ್ಲ, ಏನ್ ತೊಂದ್ರೆ ಅಲ್ಲ, ಗಳಿಸೋಣ. ನಿಮ್ಮ ಪ್ರೀತಿ ಗಳಿಸೋದಕ್ಕೆ ಓಡಾಡ್ತಿರೋದು ನಾನು ಕೂಡ. ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಗಳಿಸೋವರೆಗೂ ಓಡಾಡ್ತಿರ್ತೀನಿ. ಸೇಮ್ ಈಗ ಹೆಂಗೆ ಅದೊಂದು ಫೀಲ್ ಇದೆ, ಅದೊಂದು ಆಸೆ. ಎಲ್ಲಾ ಒಂದು ವಿಡಿಯೋ ಹೋದಾಗ್ಲೂ ನಾನು ಇನ್ ಕೇಸ್ ಕಾಣಿಸ್ಕೊಂಡ್ರೆ ಅಲ್ಲಿಗೆ ಬರಬೇಕು, ನಮ್ಮ ಸಬ್ಸ್ಕ್ರೈಬರ್ಸ್ ನನ್ನ ಇಷ್ಟಪಡ್ತಿರೋ ಓಕೆ ಅಲ್ಲಿ ನಾನು ಇದ್ದೆ ಅಂತ ಹೇಳೋದೊಂದು ಸಿಕ್ಕಾಪಟ್ಟೆ ಫೀಲ್ ಆಗುತ್ತೆ, ಖುಷಿ ಆಗುತ್ತೆ. ಐ ಕೀಪ್ ಆನ್ ಸೀಯಿಂಗ್, ಐ ಕೀಪ್ ಆನ್ ನೋಡ್ತಾ ಇರ್ತೀನಿ. ಆಗ ತೇಜು ಬ್ರೋನ ಹೇಟ್ ಮಾಡ್ತಿರ್ಬೋದು, ಬಟ್ ಇವಾಗ ತೇಜು ಬ್ರೋನ ಸಿಕ್ಕಾಪಟ್ಟೆ ಹೈಯಲ್ಲಿ ಇಡ್ತಾ ಇದ್ದೀರಾ. ಹಂಗೆ ಹೇಳಿ, ಆಲ್ ದ ಬೆಸ್ಟ್ ತೇಜು ಬ್ರೋ. ನೀವ್ ಯಾವತ್ತಿದ್ರು ನಮ್ಮ ಮನ್ಸಲ್ಲಿ ಇರ್ತೀರಾ. ಏನಿಲ್ಲ ಅಂತಲ್ಲ, ನೀನು ಯಾರು ಕಂಡ್ರೆ ಹೊಟ್ಟೆ ಕಿಚ್ಚು ಪಡಲ್ಲ, ಏನಿಲ್ಲ. ನಾನು ಎಷ್ಟೋ ಸರಿ ನಿನಗೆ ಹೇಳಿದ್ದೀನಿ, ಅವ್ರು ಹಿಂಗೆ ಹಂಗಂತಾರೆ ಹಿಂಗಂತಾರೆ. ಅಮ್ಮ ಅದೆಲ್ಲ ನೀನು ತಲೆ ಕೆಡ್ಸ್ಕೊಬೇಡ, ಅದು ಅವ್ರ ಮನಸ್ಸಲ್ಲಿ ಬಿದ್ದಿದ್ದು ಹೇಳ್ತಾರೆ, ಅದನ್ನು ನಾವು ತಲೆ ಕೆಡ್ಸ್ಕೊ. ನೀನು ನನಗೆ ಓಕೆ ಅಂದರೆ ನನ್ನ ಮಗನನ್ನು ನಾನೇನು ನನ್ನ ಮಗ ಅಂತೇನು ವಹಿಸ್ಕೊತಾ ಇಲ್ಲ. ಅವನಲ್ಲೂ ಒಳ್ಳೆ ಗುಣ ಐತೆ, ಒಳ್ಳೆ ಬುದ್ಧಿ ಐತೆ. ಆದರೆ ಅವನಲ್ಲಿ ಒಂದು ಚೂರು ಇವನಲ್ಲೂ ಕಲ್ಮಸನೇ ಇಲ್ಲ. ಬೇಕಾದ್ರೆ ನಾನು ಬೇಕಾದ್ರೆ ಯಾರ್ಯಾರು ಇರೋದ್ರೆ ಒಂದು ಮಾತು ಹೇಳಿದ್ರು ಕೂಡ ಅವ್ರ ಅಪ್ಪ ಮಕ್ಳು ಇಬ್ರು ಕೂಡ ಒಂದು ಮಾತಾಡಲ್ಲ. ತೇಜು ಬ್ರೋ ಇಲ್ಲಿದ್ದೀರಾ ಬ್ರೋ? ಈ ಸ್ಮೈಲ್ ನೋಡಿ ನಮ್ಮ ಅಪ್ಪಂದು. ನಾನಕು ಪ್ರೇಮತೋ ಅಮ್ಮ ಆಡೋದಾಡ್ಬಿಟ್ಟು ಸ್ಮೈಲು ಹೀಗೆ ಅಂತ ನಗ್ತಾರೆ ನಮ್ಮಪ್ಪ. ಗೈಸ್ ಸ್ಮೈಲ್ ನೋಡಿದ್ರ, ಆಡೋದು ಆಡ್ಬಿಡೈತೆ, ಆಡ್ಬಿಟ್ಟು ನೋಡಿ ಹಿಂಗ್ ನಗ್ತೈತೆ. ಗೈಸ್ ನಮ್ಮ ಅಪ್ಪ ಫೋನ್ ಪ್ರೊಫೈಲ್ ನೋಡಿ ಗೈಸ್, ನಾನು ಚೇಂಜ್ ಮಾಡ್ಕೊಂಡಿದೀನಿ ಗೈಸ್. ನಮ್ಮ ಅಪ್ಪ ಸಾಂಗ್ ಆಡ್ತಾರೆ, ಬಟ್ ಅದು ಕಾಪಿರೈಟ್ ಬರುತ್ತೆ, ಅದಕ್ಕೆ ಜಾಸ್ತಿ ಹಾಕಲ್ಲ. ನಮ್ಮ ಅಪ್ಪ ಸಖತ್ತಾಗಿ ಸ್ಮೈಲ್ ಕೊಟ್ರು ಗೈಸ್. ಮತ್ತೆ ಒಂದ್ಸಲ ಹಾಕ್ತೀನಿ ನೋಡ್ಕೊಳ್ಳಿ. ನಾವು ಸ್ಟಾರ್ಟ್ ಮಾಡಿದ್ದು ವ್ಲಾಗು ನೈಟು. ಇವಾಗ ಗುಡ್ ನೈಟ್ ಹೇಳ್ತಾ, ನಾಳೆ ಗುಡ್ ಮಾರ್ನಿಂಗ್, ಗುಡ್ ನೈಟ್. ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್ ಗೈಸ್. 9 ಗಂಟೆಗೆ ಎದ್ದು ಸ್ವಲ್ಪ ಕಾಫಿ ಗೀಫಿ ಎಲ್ಲ ಕುಡ್ಕೊಂಡು ಈಗ ಜಸ್ಟ್ ಎಡಿಟ್ ಮಾಡೋಂತ ಕುತ್ಕೊಂಡಿದ್ದೀನಿ. ಫಸ್ಟು ನಮ್ಮ ರೂಮನ್ನ ಕ್ಲೀನ್ ಮಾಡಬೇಕು. ಅದಕ್ಕೆ ನಾನು ಚಿಟ್ಕೆ ಹಿಂಗೆ ಹೊಡೆದಿದ್ದಷ್ಟು ರೂಮ್ ಕ್ಲೀನ್ ಆಗಬೇಕು ಅಂತ ಇದ್ದೀನಿ. ನೋಡಿ ಹೆಂಗೆ ಗೊತ್ತಾ, ಹಿಂಗಿರುತ್ತಲ್ಲ, ಹಿಂಗಿದ್ದು ಕ್ಲೀನ್ಡ್, ಫುಲ್ ಕ್ಲೀನ್ಡ್.
ಈಗ ಈ ಬೆಡ್ ಇದೆ, ಕ್ಲೀನ್ಡ್ ಅಂದರೆ ಕ್ಲೀನ್ಡ್ ಗುರು. ನಾವು ಒಂಥರ ಇವಾಗ ಜೋಶಲ್ಲಿ ಬಂದ್ಬಿಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡ್ಬೇಕು ಅಂದ್ಬಿಟ್ಟು. ಮಮ್ಮ ನೋಡ್ರಿ ಎಲ್ಲ ಕ್ಲೀನ್ ಮಾಡಿದೀವಿ ನೀವು ಹೇಳಕ್ಕಿಂತ ಮುಂಚೆ. ನಿನಗೋಸ್ಕರ. ಅಯ್ಯೋ ಅಯ್ಯೋ ಅಯ್ಯ, ಅದು ಅಪರೂಪಕ್ಕೆ ಮಾಡ್ಬಿಟ್ನಲ್ಲ, ಶಾಕು ಗುಂಗಲ್ ಅವ್ರೆ, ಸರ್ಪ್ರೈಸ್ ಆಗ್ಬಿಟ್ಟವ್ರೆ ಗೈಸ್. ಬೆಳಗ್ಗೆ ತಿಂಡಿ ನಾನು ಮೊಸರನ್ನ ತಿಂತಾ ಇದ್ದೀನಿ. ಇದಾದ್ಮೇಲೆ ಅಮ್ಮನ ರೇಷನ್ ಅಂಗಡಿ ಕರ್ಕೊಂಡು ಹೋಗ್ಬೇಕು, ಕಾಡಿಸ್ಕೊಂಬರ್ಬೇಕು. ಅದಾದ್ಮೇಲೆ ಅಮ್ಮ ಮೊಬೈಲ್ಗೆ ಇನ್ನೂ ಸಿಮ್ ಹಾಕಿಲ್ಲ, ನಾನು ಸಿಮ್ ಹಾಕ್ಬೇಕು, ನಾನು ಸಿಮ್ ಹಾಕೋಣ ಗೈಸ್. ನಮ್ಮಮ್ಮ ರೆಡಿ ಆಗ್ಬಿಟ್ಟು ಇವಾಗ ಏನೋ ರೇಷನ್ ತರಕಂತ ಹೋಗ್ತಾರೆ. ಎಲ್ಲಿ ಒಂದು ನಿಮಿಷ. ಓ ನಮ್ಮಮ್ಮ ಎಣ್ಣೆ ಹಾಕ್ಬಿಟ್ಟವ್ರಾ? ಬೇಡ, ಏನೋ ಒಂದು ಮ್ಯಾಜಿಕ್ ತೋರಿಸ್ತಿದ್ದೆ, ಬೇಡ ಬಿಡಿ ಗೈಸ್. ನಮ್ಮಮ್ಮ ಎಣ್ಣೆ ಹಾಕ್ಬಿಟ್ಟವ್ರೆ, ಆಮೇಲೆ ಮ್ಯಾಜಿಕ್ ವರ್ಕ್ ಆಗಿಲ್ಲ ಅಂದರೆ ಯಾಕೆ ಬೇಕು ಗೈಸ್. ರೇಷನ್ ತಗೊಂಡ್ವಿ, ಅಲ್ಲಿ ನೋಡಿ ಆಂಟಿ ಅಷ್ಟು ಅಕ್ಕಿನ ತಗೊಂಡು ಹೋಗ್ತವ್ರೆ. ನಮ್ಮಮ್ಮ ಏನಮ್ಮ ನೋಡೋರು ಎಷ್ಟು ಗಟ್ಟಿಗವ್ರೆ. ನಮ್ಮ ಅಪ್ಪ ನಿನ್ನ ರಾಣಿ ತರ ನೋಡ್ಕೊಂಡು ಸೋಂಬೇರಿ ಬಡೆದಾಗಿದ್ಯಾ? ಏನ್ರಿ ನೀವು? ಯಪ್ಪ, ಅದನ್ನ ತಗೊಂಡು ಮೇಲೆ ಎತ್ತುತ್ತಾರ ಅವರು. ನಮ್ಮಮ್ಮ ಒಂದ್ ಫ್ಲೋರ್ ಹತ್ತಕ್ಕೆ ಕೆಳಗಡೆ ಹಿಂಗ್ ಹತ್ತಕ್ಕೂ ಬರಲ್ಲ ಗೈಸ್. ನಾನು ಐಫೋನ್ ಕೊಡ್ಸಿ ನಮ್ಮ ಅಮ್ಮಗೆ ತುಂಬಾನೇ ತಿಂಗಲ್ಲ, ತುಂಬಾ ದಿನ ಆಗ್ಬಿಟ್ಟೈತೆ. ಬಟ್ ನಾನು ಇವಾಗ ನಮ್ಮ ಅಮ್ಮಗೆ ಸಿಮ್ ಹಾಕಿ ಕೊಡ್ತಾ ಇದೀನಿ. ಎಲ್ಲ ಮಾಮ್ ಬನ್ರಿ, ಸಿಮ್ ಹಾಕಿ ಕೊಡ್ತೀನಿ ಮೊಬೈಲಿಗೆ. ಒಬ್ಬ ಮನುಷ್ಯಂಗೆ ಆಸೆ ಆಸಕ್ತಿ ಏನು ಇಲ್ಲ, ಇಲ್ಲಿ ಕುತ್ಕೊಂಡು ಕೆಲಸ ಮಾಡೋದು ಬಿಟ್ರೆ ಏನ್ ಬರುತ್ತೆ ನಿಂಗೆ? ಬರಗಿ ಐಫೋನು ಇದೆ ಇವಾಗ, ಸಿಮ್ಮು ಹಾಕ್ತೀನಿ ನೋಡಮ್ಮ, ಬಾರೋ ಅಮ್ಮ ಬೇಗ ನನ್ನ ಹತ್ರ ಸಿಮ್ಮು ಹಾಕೋಣ. ಅಂತೂ ಇಂತೂ ಫೈನಲಿ ನಮ್ಮ ಅಮ್ಮಂಗೆ ಐಫೋನ್ 13 ಸಿಮ್ ಹಾಕ್ತಾ ಇದ್ದೀನಿ ಗಾಯ್ಸ್. ಮಮ್ಮೆ ಬನ್ರಿ, ಯಾಕೆ ಬರ್ರಿ? ಶಿವ 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 ಶಿವಾಯ. ಇದ್ರಲ್ಲಿ ಏನು ನಂಬರ್ ಸೇವ್ ಆಗಿರಲ್ಲ, ಏನು ಇರಲ್ಲ. ನೋಡೋಣ ಹೆಂಗಿರುತ್ತೆ ಇದು ಅಂದ್ಬಿಟ್ಟು. ಇವಾಗ ಸಿಮ್ಮು ಓಪನ್ ಆಯ್ತು, ಅಂತೂ ಇಂತೂ ಸಿಮ್ಮು ಐಫೋನಿಗೆ ಬಿತ್ತು. ಇಂದು ಸೊಗಸಾದ ತೆಂಗಾಕೋದು. ಸಿಮ್ ಹಾಕಕ್ಕೆ ಬತ್ತಲ್ಲ ಅಮ್ಮ. ಸಿಮ್ ಹಾಕ್ತಾ ಇದೀನಿ ಐಫೋನ್ 13ಗೆ ಸಿಮ್ ಹಾಕ್ತಾ ಇದ್ದೀನಿ ಅಮ್ಮ. ಸಿಮ್ ಹಾಕ್ತಾ ಇದ್ದೀನಿ, ಸಿಮ್ಮು ಹೋಯ್ತು. ಫೈನಲಿ ಆನ್ ಆಯ್ತು, ಚಾರ್ಜ್ ಇರ್ಲಿಲ್ಲ, ಇವಾಗ ಆನ್ ಮಾಡಿದ್ದೀನಿ. ಅಂತೂ ಸಿಮ್ ಹಾಕಾಯ್ತು. ಇವಾಗಿಂದ ಐಫೋನ್ ಯೂಸ್ ಮಾಡ್ತೀಯಾ? ಹೆಂಗ್ ಯೂಸ್ ಮಾಡುತ್ತಂತ ಅಲ್ಲ, ಆಂಡ್ರಾಯ್ಡ್ ಅಲ್ಲಿ ಅಷ್ಟು ಒದ್ದಾಡ್ತಿತ್ತು ನಮ್ಮಮ್ಮ. ಈಗ ಐಫೋನ್ ಅಲ್ಲಿ ಅದು ಹೆಂಗ್ ಯೂಸ್ ಮಾಡ್ತದೋ, ಅದು ಹೆಂಗ್ ಚಾಟ್ ಮಾಡುತ್ತೋ ನಾನ್ ನೋಡ್ತೀನಿ. ಆಯ್ತು ನಿನ್ ಮಾತ್ ಮೇಲೆ ನಾನು ನಿಂತ್ಕೋತೀನಿ, ನಾನು ನೋಡ್ತೀನಿ, ಇನ್ಸ್ಟಾಗ್ರಾಮ್ ನೋಡ್ತೀನಿ, ಕಾಲ್ ಮಾಡ್ತೀನಿ, ಅಷ್ಟೇ ಗೈಸ್. ನಾನು ನೋಡ್ತೀನಿ ಹೆಂಗಿಂತ ಅಂತ. ಸೊ ಫೈನಲಿ ಗೈಸ್, ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಮಚ್ ಲವ್. ಬಾಯ್ ಗೈಸ್, ಬಾಯ್.